ತುಂಬ ಜನಕ್ಕೆ ಶೀಘ್ರ ಸ್ಖಲನ, ಡಾಕ್ಟ್ರೇ ನನ್ನ ಸೆಕ್ಸು 43 ಸೆಕೆಂಡು ಮಾಡೋಕ್ಕಾಗಲ್ಲ, ಇನ್ನೊಬ್ಬ 15 ನಿಮಿಷ ಮಾಡ್ತಾನೆ. ಸೊ ಅದನ್ನೇ ನಾವು ಸ್ಟ್ರೆಂತ್ ಅನ್ನೋದು, ಎರೆಕ್ಟೈಲ್ ಫಂಕ್ಷನ್ ಅಂತೀವಿ ನಾವು. ಸೊ ಅದಕ್ಕೆ ಇಂಪಾರ್ಟೆಂಟು ಬ್ಲಡ್ ಲಾಕ್ ಆಗೋದು. ಸೊ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಬೇಕಾದ್ರೆ ಎರೆಕ್ಷನ್ ಇಲ್ದಿದ್ರೆ ಇಂಟರ್ಕೋರ್ಸ್ ಆಗೋದಿಲ್ಲ. ಯಾಕಂದರೆ ಪೆನಿಟ್ರೇಷನ್ ಅಂತೀವಿ ನಾವು. ನೋಡಿ, ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಮೇಲ್ ಜೆನೈಟಲ್ ಆರ್ಗನ್ನು ಪೀನಿಸ್ ಇರುತ್ತೆ, ಅದು ಲೆಂತ್ ಬಗ್ಗೆ ನಾನು ಅವಲ್ಲೇ ಹೇಳಿದ್ದೀನಿ, ಬಗ್ಗೆ ದಯವಿಟ್ಟು ಯಾರು ತಲೆ ಕೆಡಿಸ್ಕೋಬೇಡಿ. ಇಟ್ ಈಸ್ ಜೆನೆಟಿಕಲಿ ಡಿಸೈಡೆಡ್. ನೀವು ಒಂದು ಕಂಟ್ರಿ ಒಳಗೆ, ಆಫ್ರಿಕನ್ ಕಂಟ್ರಿ ಒಳಗೆ ಉದ್ದ ಜಾಸ್ತಿ ಇರ್ಬೋದು, ಕ್ಯಾಂಬೋಡಿಯಾ ಒಳಗೆ ಇನ್ನೂ ಉದ್ದ ಇರ್ಬೋದು, ಚೈನೀಸ್ಗೆ ಇಂಡಿಯನ್ಸ್ಗಿಂತಲೂ ಚಿಕ್ಕ ಇರ್ಬೋದು. ಇದು ಲಾಟ್ ಆಫ್ ಸ್ಟಡೀಸ್ ಇದ್ದಾವೆ. ಸೊ ನಮ್ಮ ಇಂಡಿಯನ್ಸ್ಗೆ ನಾನು ಆವರೇಜ್ ಎರೆಕ್ಟ್ ಪೆನಿಸು 6 ಇಂಚಸ್ ಇರುತ್ತೆ, 8 ಇಂಚ್ ಇರ್ಬೋದು, 3 ಇರ್ಬೋದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈ ವಿಡಿಯೋ ನೋಡಿದ ಮೇಲೆ ನನಗೆ ದಿನನಿತ್ಯ ಪ್ರಶ್ನೆ ಮಾಡೋರು ದಯವಿಟ್ಟು ವಿಸ್ತಾರ ಮುಖಾಂತರ ನನ್ನ ನೋಡಿ. ನಿಮಗೆ ಲೆಂತ್ ಈಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್. ಸೊ ಇಟ್ ಈಸ್ ಎರೆಕ್ಷನ್ ಎಷ್ಟೊತ್ತಾಗುತ್ತೆ ಅದು ಇಂಪಾರ್ಟೆಂಟು. ಸೊ ಈ ಇಂಟರ್ಕೋರ್ಸು ಇಟ್ಸ್ ಅನ್ ಆಕ್ಟ್ ಆಫ್ ಪ್ಲೆಷರ್ ಅಂತೀವಿ. ಯಾಕೆ ಅಷ್ಟು ಜನ ಇಟ್ಸ್ ಎ ಬಿಗ್ ಬಿಸ್ನೆಸ್, ಒಂಥರ ಲೀಗಲ್ ಬಿಸ್ನೆಸ್ ಆಗಿದೆ ಕೆಲವು ಕಂಟ್ರಿಗಳಲ್ಲಿ. ಮಲೇಷಿಯಾಗೆ, ಥೈಲ್ಯಾಂಡ್ಗೆ ಹೋದರೆ ಇಟ್ಸ್ ಆಲ್ ಸೆಕ್ಸ್ ಈಸ್ ಲೀಗಲೈಸ್ಡ್. ಆಮ್ಸ್ಟರ್ಡಾಮ್ಗೆ ಹೋದರೆ ಯು ಕ್ಯಾನ್ ವೆರಿ ಡೆಲಿಬರೇಟ್ಲಿ ಸಿಟ್ ಆ್ಯಂಡ್ ಲೈವ್ ಆಕ್ಟ್ನ ನೀವು ನೋಡ್ಬೋದು. ಇಷ್ಟೆಲ್ಲ ಇಟ್ ಇಸ್ ಲೀಗಲೈಸ್ಡ್. ಯಾಕಂದರೆ ಹ್ಯೂಮನ್ ಇನ್ಸ್ಟಿಂಕ್ಟ್ ಪ್ರತಿಯೊಬ್ಬನಿಗೂ ಕೂಡ ಸೆಕ್ಷುವಲ್ ಇಂಟರ್ಕೋರ್ಸ್ ಮೇಲೆ ಆಸೆ ಇದ್ದೇ ಇರುತ್ತೆ. ಯಾರು ಬ್ರಹ್ಮಚಾರ ಉಳಿತಾರೆ ಅಂದರೆ ಅನೇಕ ಕಾರಣಗಳಿದ್ದಾವೆ. ಅನೇಕ ಸ್ವಾಮೀಜಿಗಳು ಬ್ರಹ್ಮಚಾರಿ ಥರ ಇರ್ತಾರೆ, ಅನೇಕ ಕಳ್ಳ ಸ್ವಾಮೀಜಿಗಳು ಇರ್ತಾರೆ, ಅದನ್ನು ನಾವು ನೋಡಿದ್ದೀವಿ. ಅದ್ರ ಬಗ್ಗೆ ನಾನೇ ಈಚೀಚೆಗೆ ಪ್ರತಿ ಮಾಧ್ಯಮದಲ್ಲೂ ಎಂಥ ಒಬ್ಬ ಸ್ವಾಮೀಜಿ ನಾವು ಗೌರವ ಕೊಡ ಏನಾದ ಅಂತ ನಿಮಗೆ ಗೊತ್ತಿದೆ. ಅದಕ್ಕೆ ಅದ್ರ ಬಗ್ಗೆ ಬೇಕಿಲ್ಲ. ಯಾಕಂದರೆ ದ ಸೆಕ್ಷುವಲ್ ಸೆಂಟ್ರ್ ಬ್ರೈನ್ನಾಗಿರುತ್ತೆ, ಸ್ಪೈನಲ್ ಕಾರ್ಡ್ನಾಗಿರುತ್ತೆ. ಯಾರಾದ್ರೂ ಕಂಟ್ರೋಲ್ ಮಾಡ್ತಾರೆ. ಎಲ್ಲೋ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತಾರೆ, ಅತ್ಯಂತ ಕಠಿಣ ಬ್ರಹ್ಮಚರ್ಯ ಆಚರಿಸಿದ್ರು ಅಂತಾರೆ. ಅವ್ರನ್ನ ಕಂಡ್ರೆ ಅತ್ಯಂತ ಗೌರವ ನಮಗಿದೆ. ಆದರೆ ಅನ್ಫಾರ್ಚುನೇಟ್ಲಿ ಅವ್ರು 39 ವರ್ಷಕ್ಕೆ ತೀರ್ಕೋತಾರೆ. ಅಲ್ಲೂ ಕೂಡ ನಾವು ಚಿಕ್ಕ ವಯಸ್ಸಿನಾಗೆ ತುಂಬ ಕನ್ಫ್ಯೂಷನ್ ಮಾಡಿಟ್ಟಿದ್ರು. ಯಾಕೆ ಸತ್ತೋದ್ರು ಅಂದರೆ ಕಟ್ಟ ಬ್ರಹ್ಮಚಾರಿಯಾಗಿ ಅವರು ಒಂದು ತೊಟ್ಟು ವೀರ್ಯವನ್ನು ಆಚೆ ಬಿಟ್ಟಿರಲಿಲ್ಲ. ಅದು ಅಕ್ಯುಮುಲೇಟ್ ಆಗಿ ಕೂತ್ಕೆ ಅವ್ರಿಗೆ ಬಂದು ಚೋಕಾಗಿ ಸತ್ತೋಗ್ಬಿಟ್ರು ಅಂತ. ಬಟ್ ನಾನು ಡಾಕ್ಟರ್ ಆದಮೇಲೆ ಗೊತ್ತಾಯಿತು ದಟ್ ಈಸ್ ನಾಟ್ ದ ರೀಸನ್. ಅವ್ರು ಜುವೆನೈಲ್ ಡಯಾಬಿಟಿಕ್ ಇದ್ದರು, ಇನ್ಸುಲಿನ್ ಕಂಡುಹಿಡ್ದಿರಲಿಲ್ಲ, ಮೋಸ್ಟ್ ಪ್ರಾಬಲಿ ಆ ಕಾಂಪ್ಲಿಕೇಶನಿಂದ ಹೋಗಿರ್ಬೋದು ಅಂತ. ಇವಾಗ ವಾಪಸ್ ಬರ್ತೀನಿ. ಸೊ ಗಂಡಸರಿಗೆ ಯಾಕೆ ಪೇಯ್ನ್ ಆಗುತ್ತೆ? ಆಗಬಾರ್ದು. ಇಂಟರ್ಕೋರ್ಸ್ ಮಾಡೋದು ಗಂಡು ಮಕ್ಕಳಿಗೆ ಪೇಯ್ನ್ ಆಗಬಾರ್ದು, ಹೆಣ್ಣು ಮಕ್ಕಳಿಗೂ ಆಗಬಾರ್ದು. ಹೆಣ್ಣು ಮಕ್ಕಳದ್ದು ಫಸ್ಟ್ ಹೇಳ್ತೀನಿ ನಿಮಗೆ. ಪೇಯ್ನ್ಫುಲ್ ಇಂಟರ್ಕೋರ್ಸ್ ಅವ್ರಿಗೆ ಇಷ್ಟ ಆಗೋದಿಲ್ಲ, ನೋವಾಗುತ್ತೆ, ತಡ್ಕೊಳಕ್ಕಾಗೋದಿಲ್ಲ. ಇದು 2 ಫ್ಯಾಕ್ಟರ್ಸ್ ಇರ್ತವೆ. ಒಂದು ಸೈಕಲಾಜಿಕಲ್ಲು, ಇನ್ನೊಂದು ಫಿಸಿಕಲ್.